ಮಾಗಿ ಬಿಡ್ತಾರಾ ಕನಕಪುರದ ಬಂಡೆ? ಡಿಕೆಶಿ ಫೇಸ್ಬುಕ್ ಪೋಸ್ಟ್ ಗೂಢಾರ್ಥವೇನು? ರಾಜ್ಯ ರಾಜಕೀಯದ ಸದ್ಯದ ಹಾಟ್ ಟಾಪಿಕ್ ಅಂದ್ರೆ ಅದು ಮುಖ್ಯಮಂತ್ರಿ ಕುರ್ಚಿ. ಬೂದಿ ಮುಚ್ಚಿದ ಕೆಂಡದಂತಿದ್ದ ನಾಯಕತ್ವ ಬದಲಾವಣೆಯ ಕಿಚ್ಚು ಈಗ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ನಡೆಸಿದ ಆ ಒಂದು ಭೇಟಿಯಿಂದ ಮತ್ತೆ ಧಗಿಸಲು ಶುರುವಾಗಿದೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಕಿರುವ ಒಂದು ಫೇಸ್ಬುಕ್ ಪೋಸ್ಟ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಆ ಪೋಸ್ಟಿನ ಗೂಢಾರ್ಥವೇನು? ಸಿದ್ದರಾಮಯ್ಯ ಸೀಟಿಗೆ ಕುತ್ತು ಬರುತ್ತಾ? ಪ್ರಾರ್ಥನೆ ಫಲಿಸಿತಾ? ಡಿಕೆಶಿ ಪೋಸ್ಟ್ನ ಮರ್ಮವೇನು? ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ, ಹೀಗಂತ ಡಿಕೆ ಶಿವಕುಮಾರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಈ ಸಾಲುಗಳು ಕೇವಲ ಆಧ್ಯಾತ್ಮಿಕ ನುಡಿಗಳಲ್ಲ, ಬದಲಾಗಿ ರಾಜಕೀಯ ಚದುರಂಗದಾಟದ ಮುಂದಿನ ನಡೆಯ ಮುನ್ಸೂಚನೆ ಎನ್ನಲಾಗುತ್ತಿದೆ. ಡಿಕೆಶಿ ದೈವ ಭಕ್ತ ಅನ್ನೋದು ಇಡೀ ನಾಡಿಗೆ ಗೊತ್ತು. ಸಿಎಂ ಕುರ್ಚಿಗಾಗಿ ಅವರು ನಡೆಸದ ಹೋಮ ಹವನಗಳಿಲ್ಲ, ಸುತ್ತದ ದೇವಸ್ಥಾನಗಳಿಲ್ಲ. ಈಗ ಇವರ ಪ್ರಾರ್ಥನೆ ಫಲಿಸಿತಾ ಎಂಬ ಪ್ರಶ್ನೆ ಎದ್ದಿದೆ. ಮೈಸೂರಿನಲ್ಲಿ ರಾಹುಲ್ ಗಾಂಧಿಯವರನ್ನ ಭೇಟಿಯಾದ ಕೆಲವೇ ಗಂಟೆಗಳಲ್ಲಿ ಈ ಪೋಸ್ಟ್ ಬಂದಿರುವುದು ಆಕಸ್ಮಿಕವಂತೂ ಅಲ್ಲ. ಇದು ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿಗೆ ಯಾವುದೋ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯೇ ಎಂಬ ಅನುಮಾನ ಹುಟ್ಟುಹಾಕಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರನ್ನೂ ರಾಹುಲ್ ಗಾಂಧಿ ಒಟ್ಟಿಗೆ ಭೇಟಿಯಾಗಿದ್ದು ಈ ಬಾರಿಯ ವಿಶೇಷ. ಹೀಗಾಗಿ ಮೈಸೂರಿನ ಆ 5 ನಿಮಿಷದ ಭೇಟಿ ಬದಲಾಗುತ್ತಾ ಡಿಕೆಶಿ ಹಣೆ ಬರಹ ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಮೂಲಗಳ ಪ್ರಕಾರ ಮೈಸೂರಿನ ಈ ಸಂಕ್ಷಿಪ್ತ ಭೇಟಿಯಲ್ಲಿ ಡಿಕೆಶಿ ಅವರು ಹಳೆ ಒಪ್ಪಂದವನ್ನ ನೆನಪಿಸಿದ್ದಾರೆ ಎನ್ನಲಾಗುತ್ತಿದೆ. ಮುಡಾ ಹಗರಣ ಮತ್ತು ಇತರೆ ರಾಜಕೀಯ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಅವರಿಗಿಂತ ಡಿಕೆಶಿ ಆಪ್ತವಾಗಿ ರಾಹುಲ್ ಜೊತೆ ಕಾಣಿಸಿಕೊಂಡಿದ್ದು ರಾಜಕೀಯ ಪಡಸಾಲೆಯಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಕಿದೆ ಅಥವಾ ನಾಂದಿ ಹಾಡಿದೆ. ಅಂದ ಹಾಗೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿಯೇ ಅಂತಹದ್ದು. ಅವರು ಸುಮ್ಮನಿದ್ದಾರೆ ಅಂದರೆ ಅಲ್ಲಿ ದೊಡ್ಡ ಪ್ಲಾನ್ ನಡೀತಿದೆ ಎಂದೇ ಅರ್ಥ. ಕಳೆದ ಕೆಲ ವರ್ಷಗಳಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ಮಾಡಿದ ಪ್ರಯತ್ನಗಳು ಸದ್ಯಕ್ಕೆ ಯಶಸ್ವಿಯಾಗಿಲ್ಲದಿರಬಹುದು, ಆದರೆ ಪ್ರಾರ್ಥನೆ ವಿಫಲವಾಗಲ್ಲ ಎನ್ನುವ ಮೂಲಕ ತಡವಾದರೂ ಮುಖ್ಯಮಂತ್ರಿ ಪಟ್ಟ ತಮಗೆ ಸಿಕ್ಕೇ ಸಿಗುತ್ತದೆ ಎಂಬ ಬಲವಾದ ಆತ್ಮವಿಶ್ವಾಸವನ್ನ ಅವರು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ವಿರೋಧಿಗಳಿಗೆ ರವಾನಿಸಿದ್ದಾರೆ. ಈ ಪೋಸ್ಟ್ ಕೇವಲ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಅಲ್ಲ, ಇದು ಸಿದ್ದರಾಮಯ್ಯ ಬಣಕ್ಕೆ ನೀಡಿದ ಎಚ್ಚರಿಕೆಯ ಗಂಟೆ ಎನ್ನಲಾಗುತ್ತಿದೆ. ಈ ಪೋಸ್ಟ್ ಬೆನ್ನಲ್ಲೇ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿಕೆಶಿ ಬೆಂಬಲಿಗರ ನಡುವೆ ಅಘೋಷಿತ ವಾರ್ ಶುರುವಾಗಿದೆ. ರಾಹುಲ್ ಗಾಂಧಿ ಮೌನವಾಗಿದ್ದರೂ ಡಿಕೆಶಿ ಅವರ ಮುಖದ ನಗು ಮತ್ತು ಈ ರಹಸ್ಯ ಸಂದೇಶ ಬದಲಾವಣೆಯ ಗಾಳಿ ಬೀಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ರಾಜಕೀಯದಲ್ಲಿ ಯಾವುದೂ ಶಾಶ್ವತವಲ್ಲ, ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಈ ಮಾರ್ಮಿಕ ಪೋಸ್ಟ್ ಕೇವಲ ಭಕ್ತಿಯ ಸಂಕೇತವೋ ಅಥವಾ ಕುರ್ಚಿ ಏರುವ ಮುನ್ಸೂಚನೆಯೋ ಎಂಬುದು ಸದ್ಯದಲ್ಲೇ ತಿಳಿಯಲಿದೆ. ಆದರೆ ಒಂದು ಸತ್ಯವಂತೂ ಸ್ಪಷ್ಟ, ಮೈಸೂರಿನ ಮಣ್ಣಿನಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಬಳಿಕ ಕರ್ನಾಟಕ ಕಾಂಗ್ರೆಸ್ಸಿನ ಪವರ್ ಗೇಮ್ ಮಾತ್ರ ಹೊಸ ತಿರುವು ಪಡೆದುಕೊಂಡಿದೆ. ಮಾಗಿ ಬಿಡ್ತಾರಾ ಕನಕಪುರದ ಬಂಡೆ? ಡಿಕೆಶಿ ಫೇಸ್ಬುಕ್ ಪೋಸ್ಟ್ ಗೂಢಾರ್ಥವೇನು? ರಾಜ್ಯ ರಾಜಕೀಯದ ಸದ್ಯದ ಹಾಟ್ ಟಾಪಿಕ್ ಅಂದ್ರೆ ಅದು ಮುಖ್ಯಮಂತ್ರಿ ಕುರ್ಚಿ. ಬೂದಿ ಮುಚ್ಚಿದ ಕೆಂಡದಂತಿದ್ದ ನಾಯಕತ್ವ ಬದಲಾವಣೆಯ ಕಿಚ್ಚು ಈಗ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ನಡೆಸಿದ ಆ ಒಂದು ಭೇಟಿಯಿಂದ ಮತ್ತೆ ಧಗಿಸಲು ಶುರುವಾಗಿದೆ. ಅದರಲ್ಲೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಕಿರುವ ಒಂದು ಫೇಸ್ಬುಕ್ ಪೋಸ್ಟ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ಅಷ್ಟಕ್ಕೂ ಆ ಪೋಸ್ಟಿನ ಗೂಢಾರ್ಥವೇನು? ಸಿದ್ದರಾಮಯ್ಯ ಸೀಟಿಗೆ ಕುತ್ತು ಬರುತ್ತಾ? ಪ್ರಾರ್ಥನೆ ಫಲಿಸಿತಾ? ಡಿಕೆಶಿ ಪೋಸ್ಟ್ನ ಮರ್ಮವೇನು? ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ, ಹೀಗಂತ ಡಿಕೆ ಶಿವಕುಮಾರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಈ ಸಾಲುಗಳು ಕೇವಲ ಆಧ್ಯಾತ್ಮಿಕ ನುಡಿಗಳಲ್ಲ, ಬದಲಾಗಿ ರಾಜಕೀಯ ಚದುರಂಗದಾಟದ ಮುಂದಿನ ನಡೆಯ ಮುನ್ಸೂಚನೆ ಎನ್ನಲಾಗುತ್ತಿದೆ. ಡಿಕೆಶಿ ದೈವ ಭಕ್ತ ಅನ್ನೋದು ಇಡೀ ನಾಡಿಗೆ ಗೊತ್ತು. ಸಿಎಂ ಕುರ್ಚಿಗಾಗಿ ಅವರು ನಡೆಸದ ಹೋಮ ಹವನಗಳಿಲ್ಲ, ಸುತ್ತದ ದೇವಸ್ಥಾನಗಳಿಲ್ಲ. ಈಗ ಇವರ ಪ್ರಾರ್ಥನೆ ಫಲಿಸಿತಾ ಎಂಬ ಪ್ರಶ್ನೆ ಎದ್ದಿದೆ. ಮೈಸೂರಿನಲ್ಲಿ ರಾಹುಲ್ ಗಾಂಧಿಯವರನ್ನ ಭೇಟಿಯಾದ ಕೆಲವೇ ಗಂಟೆಗಳಲ್ಲಿ ಈ ಪೋಸ್ಟ್ ಬಂದಿರುವುದು ಆಕಸ್ಮಿಕವಂತೂ ಅಲ್ಲ. ಇದು ಹೈಕಮಾಂಡ್ ಮಟ್ಟದಲ್ಲಿ ಡಿಕೆಶಿಗೆ ಯಾವುದೋ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯೇ ಎಂಬ ಅನುಮಾನ ಹುಟ್ಟುಹಾಕಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರನ್ನೂ ರಾಹುಲ್ ಗಾಂಧಿ ಒಟ್ಟಿಗೆ ಭೇಟಿಯಾಗಿದ್ದು ಈ ಬಾರಿಯ ವಿಶೇಷ. ಹೀಗಾಗಿ ಮೈಸೂರಿನ ಆ 5 ನಿಮಿಷದ ಭೇಟಿ ಬದಲಾಗುತ್ತಾ ಡಿಕೆಶಿ ಹಣೆ ಬರಹ ಎಂಬ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಮೂಲಗಳ ಪ್ರಕಾರ ಮೈಸೂರಿನ ಈ ಸಂಕ್ಷಿಪ್ತ ಭೇಟಿಯಲ್ಲಿ ಡಿಕೆಶಿ ಅವರು ಹಳೆ ಒಪ್ಪಂದವನ್ನ ನೆನಪಿಸಿದ್ದಾರೆ ಎನ್ನಲಾಗುತ್ತಿದೆ. ಮುಡಾ ಹಗರಣ ಮತ್ತು ಇತರೆ ರಾಜಕೀಯ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಅವರಿಗಿಂತ ಡಿಕೆಶಿ ಆಪ್ತವಾಗಿ ರಾಹುಲ್ ಜೊತೆ ಕಾಣಿಸಿಕೊಂಡಿದ್ದು ರಾಜಕೀಯ ಪಡಸಾಲೆಯಲ್ಲಿ ಹೊಸ ಚರ್ಚೆಗೆ ನಾಂದಿ ಹಾಕಿದೆ ಅಥವಾ ನಾಂದಿ ಹಾಡಿದೆ. ಅಂದ ಹಾಗೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಶೈಲಿಯೇ ಅಂತಹದ್ದು.
ಅವರು ಸುಮ್ಮನಿದ್ದಾರೆ ಅಂದರೆ ಅಲ್ಲಿ ದೊಡ್ಡ ಪ್ಲಾನ್ ನಡೀತಿದೆ ಎಂದೇ ಅರ್ಥ. ಕಳೆದ ಕೆಲ ವರ್ಷಗಳಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ಮಾಡಿದ ಪ್ರಯತ್ನಗಳು ಸದ್ಯಕ್ಕೆ ಯಶಸ್ವಿಯಾಗಿಲ್ಲದಿರಬಹುದು. ಆದರೆ ಪ್ರಾರ್ಥನೆ ವಿಫಲವಾಗಲ್ಲ ಎನ್ನುವ ಮೂಲಕ ತಡವಾದರೂ ಮುಖ್ಯಮಂತ್ರಿ ಪಟ್ಟ ತಮಗೆ ಸಿಕ್ಕೇ ಸಿಗುತ್ತದೆ ಎಂಬ ಬಲವಾದ ಆತ್ಮವಿಶ್ವಾಸವನ್ನ ಅವರು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ವಿರೋಧಿಗಳಿಗೆ ರವಾನಿಸಿದ್ದಾರೆ. ಈ ಪೋಸ್ಟ್ ಕೇವಲ ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಅಲ್ಲ, ಇದು ಸಿದ್ದರಾಮಯ್ಯ ಬಣಕ್ಕೆ ನೀಡಿದ ಎಚ್ಚರಿಕೆಯ ಗಂಟೆ ಎನ್ನಲಾಗುತ್ತಿದೆ. ಈ ಪೋಸ್ಟ್ ಬೆನ್ನಲ್ಲೇ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿಕೆಶಿ ಬೆಂಬಲಿಗರ ನಡುವೆ ಅಘೋಷಿತ ವಾರ್ ಶುರುವಾಗಿದೆ. ರಾಹುಲ್ ಗಾಂಧಿ ಮೌನವಾಗಿದ್ದರೂ ಡಿಕೆಶಿ ಅವರ ಮುಖದ ನಗು ಮತ್ತು ಈ ರಹಸ್ಯ ಸಂದೇಶ ಬದಲಾವಣೆಯ ಗಾಳಿ ಬೀಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ರಾಜಕೀಯದಲ್ಲಿ ಯಾವುದೂ ಶಾಶ್ವತವಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರ ಈ ಮಾರ್ಮಿಕ ಪೋಸ್ಟ್ ಕೇವಲ ಭಕ್ತಿಯ ಸಂಕೇತವೋ ಅಥವಾ ಕುರ್ಚಿ ಏರುವ ಮುನ್ಸೂಚನೆಯೋ ಎಂಬುದು ಸದ್ಯದಲ್ಲೇ ತಿಳಿಯಲಿದೆ. ಆದರೆ ಒಂದು ಸತ್ಯವಂತೂ ಸ್ಪಷ್ಟ, ಮೈಸೂರಿನ ಮಣ್ಣಿನಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಬಳಿಕ ಕರ್ನಾಟಕ ಕಾಂಗ್ರೆಸ್ಸಿನ ಪವರ್ ಗೇಮ್ ಮಾತ್ರ ಹೊಸ ತಿರುವು ಪಡೆದುಕೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.